ಬಳ್ಳಾರಿ ನಗರ ನಿಷ್ಠಾವಂತ ಶಾಸಕರು ಬೆಳಗಾವಿ ಸದನದಲ್ಲಿ ಕೇವಲ ಭೀಮ್ಸ್ ನಿರ್ದೇಶಕರು ಆದ ಡಾಕ್ಟರ್ ಗಂಗಾಧರ್ ಗೌಡ ಬಗ್ಗೆ ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆ ಉಸ್ತುವಾರಿ ವಹಿಸಿದಂತ ಡಾಕ್ಟರ್ ಬಸರೆಡ್ಡಿ ಬಗ್ಗೆ ಮಾತನಾಡಿಲ್ಲ ಏಕೆ? ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಮಾತನಾಡಲಿಲ್ಲ ಯಾಕೆ? ಈ ವಿಡಿಯೋ ನೋಡಿ ತಮ್ಮ ಗುಂಪುಗಳಲ್ಲಿ ಶೇರ್ ಮಾಡಿ. ಇಂತಿತಮ್ಮ ವಿಶ್ವಾಸಿ ಮೇಕಲಾ ಈಶ್ವರರೆಡ್ಡಿ, ಸಾಮಾಜಿಕ ಹೋರಾಟಗಾರ. 9731526893 9739635996. ಎಲ್ಲರಿಗೂ ನಮಸ್ಕಾರ. ನಾನು ಮೇಕಲಾ ಈಶ್ವರರೆಡ್ಡಿ, ಸಾಮಾಜಿಕ ಕಾರ್ಯಕರ್ತ. ಬಳ್ಳಾರಿ ನಗರದಲ್ಲಿ ಬಿಮ್ಸ್ ಆಸ್ಪತ್ರೆ ಬಿಮ್ಸ್ ಆಸ್ಪತ್ರೆ ಇದರ ಬಗ್ಗೆ ಮಾನ್ಯ ಬಳ್ಳಾರಿ ನಗರ ಶಾಸಕರು ಕಳೆದ ವರ್ಷ ನವೆಂಬರ್ ಮಂತ್ ಅಲ್ಲಿ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಸದನದಲ್ಲಿ ಗಂಭೀರವಾಗಿ ಆರೋಪ ಮಾಡಿದರು. ಆಸ್ಪತ್ರೆ ಬಗ್ಗೆ ಇವರು ವಿರೋಧ ಪಕ್ಷ ಶಾಸಕರಲ್ಲ, ಆಡಳಿತ ಶಾಸಕರು. ಸದನ ಅಂದ್ರೆ ದೇವಸ್ಥಾನ ಇದ್ದಾಗೆ. ಆ ದೇವಸ್ಥಾನದಲ್ಲಿ ಎಲ್ಲಾ ಸತ್ಯಾಂಶಗಳು ಮಾತಾಡಬೇಕಾಗುತ್ತದೆ. ಬಿಮ್ಸ್ ಆಸ್ಪತ್ರೆ ಬಗ್ಗೆ ಮಾತಾಡಿದ ಮಾತೆಲ್ಲ ಸತ್ತೇನೆ. ಮುಖ್ಯವಾಗಿ ಹಣಕಾಸು ಬಗ್ಗೆ, ಬ್ಲಡ್ ಟೆಸ್ಟಿಂಗ್ ಬಗ್ಗೆ, ಎಕ್ಸ್ರೇ ಬಗ್ಗೆ, ಸ್ಕ್ಯಾನಿಂಗ್ ಬಗ್ಗೆ ಮತ್ತು ಅನೇಕ ಟೆಸ್ಟ್ಗಳ ಬಗ್ಗೆ ಇವೆಲ್ಲ ಮಾತಾಡಿದ ಸತ್ಯ ಅಲ್ವೇ? ಡಾಕ್ಟರ್ ಗಂಗಾಧರ್ ಗೌಡ್ರೆ ತಾವುಗಳು ನವೆಂಬರ್ 2012ರಿಂದ 2013 ಮಾರ್ಚ್ ವರೆಗೆ ನಿರ್ದೇಶಕರಾಗಿ ತಾತ್ಕಾಲಿಕವಾಗಿ ಕೆಲಸ ಮಾಡಿದ್ದೀರಿ. ಸರ್ಕಾರ ಆದೇಶದ ಪ್ರಕಾರ ತಮಗೆ 4 ವರ್ಷ ಕೆಲಸ ಮಾಡೋ ಅವಧಿ ಇದೆ. ಸಾಕ್ಷಾತ್ MLA ಅಪವಾದ ಹೊರಿಸಿದ್ರು ಕೂಡ ತಾವು ರಾಜೀನಾಮೆ ಏಕೆ ಮಾಡಿಲ್ಲ ನಿಮ್ಮ ಪದವಿಗೆ? ಡಾಕ್ಟರ್ ಗಂಗಾಧರ್ ಗೌಡ್ರೆ, ಇದರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೋ ನೋಡಬೇಕು. ಮತ್ತೊಂದು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ, ಇದರಲ್ಲಿ ಉಸ್ತುವಾರಿತನ ವಹಿಸುವಂತಹ ಡಾಕ್ಟರ್ ಬಸರೆಡ್ಡಿ ಅವರ ಬಗ್ಗೆ ಇವ್ರಕಂತ ಮುಂಚಿತವಾಗಿ ಡಾಕ್ಟರ್ ಎಸ್ ಪಂಬವತಿ ಅವರು ಉಸ್ತುವಾರಿ ವಹಿಸಿ ಜಿಲ್ಲಾ ಆಸ್ಪತ್ರೆಗೆ 9 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಮ್ಮ ಹಾಗೆ ಪ್ರಶ್ನೆ ಮಾಡುವ ವ್ಯಕ್ತಿ ಇಲ್ಲವೇನು? ಒಂದೇ ಸ್ಥಾನದಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರಾಗಿ 9 ವರ್ಷ ಕೆಲಸ ಮಾಡಿದ್ರೆ ಅವರಿಗೆ ವರ್ಗಾವಣೆ ಇಲ್ವಾ? ಅವರಂಗೆ ಡಾಕ್ಟರ್ ಬಸರೆಡ್ಡಿ ಕೂಡ 10 ವರ್ಷ ಕೆಲಸ ಮಾಡುತ್ತಿದ್ದಾನೆ ಒಂದೇ ಆಸ್ಪತ್ರೆಯಲ್ಲಿ. 2015ರಿಂದ ಇದುವರೆಗೆ ಕೆಲಸ ಮಾಡುತ್ತಿದ್ದಾನೆ. ನಾವು ಜನರ ಪರವಾಗಿ ಪ್ರಶ್ನೆ ಮಾಡೋದು ಒಂದೇ, ಸರ್ಕಾರವನ್ನು ಯಾಕೆ ವರ್ಗಾವಣೆ ಮಾಡಿಲ್ಲ? ಇದೇನ ಅವ್ರ ಸ್ವಂತ ಆಸ್ಯ ಜಾಗೃತನ ಜಿಲ್ಲಾ ಅಧಿಕಾರಿಗಳಿಂದ ಹಿಡಿದು ಗುಮಾಸ್ತವರಿಗೆ ಪ್ರತಿಯೊಬ್ಬರಿಗೆ ವರ್ಗಾವಣೆ ಇರುತ್ತೆ. ಇವ್ರಿಗೆ ಯಾಕಿಲ್ಲ ಗೊತ್ತಾಗ್ತಿಲ್ಲ. ನಾವು ವ್ಯಕ್ತಿತ್ವ ಬಗ್ಗೆ ಏನು ಮಾತಾಡ್ತಿಲ್ಲ, ಕೇವಲ ವರ್ಗಾವಣೆ ಬಗ್ಗೆ ಮಾತ್ರ ಮಾತಾಡುವುದು. ಅವ್ರು ಒಳ್ಳೆ ವ್ಯಕ್ತಿ, ಒಳ್ಳೆ ಅಭಿವೃದ್ಧಿಗಾರ, ಆದ್ರೆ ಇನ್ನೊಬ್ಬರಿಗೆ ಅವಕಾಶ ನೀಡಬೇಕಲ್ಲ. ಅವ್ರಿಗಂತ ಪ್ರತಿಭಾವಂತರು, ನಿಷ್ಠಾವಂತರು ಇರ್ತಾರಲ್ಲ. ಡಾಕ್ಟರ್ ಬಸರೆಡ್ಡಿ ಸರ್ ಕಳೆದ ವರ್ಷ ನವೆಂಬರ್ ಅಲ್ಲಿ ಒಂದೇ ದಿನ 3 ಸಾವು, ಡಿಸೆಂಬರ್ ಅಲ್ಲಿ 1 ದಿನ 2 ಸಾವು. ಈ ವಿಷಯದ ಬಗ್ಗೆ ಬಳ್ಳಾರಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿ ಪ್ರಥಮ ವರದಿಯನ್ನು ಬೆಂಗಳೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಕಳಿಸಿದ್ದಾರೆ. ವಿಚಾರಣೆ ನಡೆಯುವಾಗ ಈ ವಿಷಯದ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಕ್ ಬರಲ್ಲ. ನಮಗೆ ಕೆಲವು ಸಂಶಯಗಳಿವೆ. ಸರಣಿ ಬಾಣಂತಿಯರ ಸಾವು ಒಂದೇ ದಿನ ಏಕೆ ನಡೆಯಿತು? ಬಳ್ಳಾರಿಯಲ್ಲೇ ನಡೆಯುವ ಕಾರಣ ಏನು? ಕೇವಲ ಸಿಜರಿನ್ ಮಾಡುವ ಸಮಯದಲ್ಲಿ ಆಗುವುದಕ್ಕೆ ಕಾರಣವೇನು? ಬಾಣಂತಿಯರ ವಿಷಯದಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಒಳ್ಳೆ ಹೆಸರಿದೆ. ಆ ಹೆಸರನ್ನು ಕೆಡಿಸುವ ಸಲುವಾಗಿ ಖಾಸಗಿ ಆಸ್ಪತ್ರೆ ಅವ್ರ ಕೈ ಜೋಡಿಸಿ ಮಾಡಿರಬಹುದಲ್ಲ. ಆದ್ರೆ ಈ ದಿನ ಕಪ್ಪು ಮಚ್ಚೆ ಬಿದ್ದಿದೆ. ಆ ದಿನ ಒಟ್ಟು ಎಷ್ಟು ಮಂದಿಗೆ ಸಿಜರಿನ್ ಮಾಡಿದ್ದೀರಿ? ಆ ದಿನ ಎಷ್ಟು ಗರ್ಭಿಣಿಯರು ಮರಣ ಹೊಂದಿದ್ದಾರೆ? ಗ್ಲೂಕೋಸ್ ಏರುವ ಮುಖಾಂತರ ಎಷ್ಟೋ ಮಂದಿ ರೋಗಿಗಳಿಗೆ ಆ ಘಟನೆ ನಡೆದ ದಿನ ಆಸ್ಪತ್ರೆಯಲ್ಲಿ ಅದೇ ಗ್ಲೂಕೋಸ್ ಬಾಟಲ್ ಅನ್ನು ನೀಡಿರ್ತಾರೆ. ಆದ್ರೆ ಈ ಬಾಣಂತರಿಗೆ, ಅದು ಸಿಜರಿನ್ ಮಹಿಳೆಯರಿಗೆ ಯಾಕೆ ಆಗ್ಬೇಕು? ಕಾರಣವೇನು? ಆ ದಿನ ಡ್ಯೂಟಿಯಲ್ಲಿರುವ ಡಾಕ್ಟರ್ಗಳ ತಂಡ ಮೇಲೆ ಮತ್ತು ಇನ್ನ ಇದರ ಸಿಬ್ಬಂದಿ ಮೇಲೆ ಕಾನೂನುಬದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ತೇವೆ. ಇನ್ನು ಹಲವಾರು ಸಂಶಯಗಳಿವೆ. ಈ ಪ್ರಶ್ನೆಗಳು ನಮ್ಮ ನಿಮ್ಮ ಬಳ್ಳಾರಿ ಜನರ ಸಂದೇಹ ಮಾತ್ರ. ವಿಚಾರಣೆಗೆ ಹಾಜರಾಗಬೇಕಾದ್ರೆ ದಯಮಾಡಿ ತಮ್ಮ ಪದವಿಗೆ ರಾಜೀನಾಮೆ ನೀಡಿ. ದಯಮಾಡಿ ಆ ಪದವಿಯಲ್ಲಿ ಇರಬಾರದು. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಾಜರಾಗಬೇಕು. ಇಲ್ಲದಿದ್ದಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಅವರನ್ನು ವರ್ಗಾವಣೆ ಮಾಡಿದಂತ ಸರ್ಕಾರಕ್ಕೆ ವರದಿ ಕಳಿಸಿ. ಆ ದಿನ ಪಾಲ್ಗೊಂಡಿದ್ದಂತಹ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿ ಅಂತ ಸರ್ಕಾರಕ್ಕೆ ವರದಿ ಕಳಿಸಿ. ಈ ವಿಷಯದ ಬಗ್ಗೆ ಉಪ ಲೋಕಾಯುಕ್ತ ನ್ಯಾಯಾಧೀಶರಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ನ್ಯಾಯಬದ್ಧವಾಗಿ ವಿಚಾರಣೆ ನಡೆಸಿ ಸರ್ಕಾರಕ್ಕೆ ವರದಿ ಕಳಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಆ ಲಗತ್ತುಗಳನ್ನು ಸನ್ಮಾನ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ, ಆರೋಗ್ಯ ಸಚಿವರಿಗೆ, DCಗೆ, MLAಗೆ ಕಳಿಸಿಕೊಟ್ಟಿದ್ದೀವಿ. ದಯಮಾಡಿ ಎಲ್ಲರನ್ನು ಕೋರುವುದು ಇಷ್ಟೇ, ನ್ಯಾಯಬದ್ಧವಾಗಿ ಕ್ರಮ ಕೈಗೊಳ್ಳಿ. ಒಬ್ಬ ನಿಷ್ಠಾವಂತ MLA ಆಗಿ ಬಳ್ಳಾರಿ ಬಿಮ್ಸ್ ಬಗ್ಗೆ ಮಾತಾಡಿದ್ದಾರೆ ನೋಡಿ. ನಮಗೆ ಅಲ್ಲಿ ಬಿಮ್ಸ್ ಅಲ್ಲಿ 14 ಡಯಾಲಿಸಿಸ್ ಏನ್ ನಮಗೆ ಯಂತ್ರಗಳು ಇದ್ರು ಇವತ್ತು ನಾವು ಅಲ್ಲಿ ಯೂಸ್ ಮಾಡ್ತಿರೋದು 4 ಜನ. ಇವತ್ತು ಬಡ ಜನ ಡಯಾಲಿಸಿಸ್ ಮಾಡ್ಕೋಬೇಕಂದ್ರೆ ₹1000 ನಾವು ಕಟ್ಟಿ ಬೇರೆ ಕಡೆ ಹೋಗಕ್ಕಾಗಲ್ಲ ಪ್ರೈವೇಟ್ ಅಂತೇಳಿ ಈ ಗೌರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ, ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್, ನೀವೆಲ್ಲ ನಮ್ಮನ್ನ ಇಷ್ಟು ಪೀಡಿಸ್ಕೊಂಡು ತಿಂತಿದ್ರಿ, ಅದೇ ನಮಗೆ ದುಡ್ಡಿದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನಾವು ನೋಡ್ಸ್ಕೊಂತಿದೀವಿ ಅಂತ ಹೇಳಿ ಅವರು ಕಣ್ಣೀರ್ ತೆಗೆದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ಇನ್ನೊಂದು ನಾವು ಮೆಡಿಸಿನ್ಸ್ ಆಗಿರ್ಬೋದು, ಮೆಡಿಸಿನ್ಸ್ಗೋಸ್ಕರ ಪ್ರತಿ ವರ್ಷ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸಿನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊಂತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ನಾನು ವಿಸಿಟ್ ಹೋದಂತ ಸಮಯದಲ್ಲಿ
ಪ್ರತಿಯೊಬ್ಬರು ನಾನು 20 ಜನರಿಂದ 30 ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗೂ ನನಗೆ ಹೊರಗೆ ಮೆಡಿಸಿನ್ ಅನ್ನು ಬರ್ಕೊಟ್ಟಿದ್ದಾರೆ. ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ 3,000-4,000 ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ, ನನ್ನ ಸಂಬಳನೇ ಪ್ರತಿ ತಿಂಗಳು 10,000 ರೂಪಾಯಿ ಇದೆ, ನಾನು ಹೆಂಗ್ ಕೊಂಡ್ಕೋಬೇಕು, ನಾನು ಹೆಂಡ್ತೀನಿ ಹೆಂಗ್ ಬದುಕಿಸ್ಬೇಕಂತೇಳಿ ನೀವೇ ತಿಳಿಸ್ರಿ ಅಂತೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಈ ಫೋಟೋನ ನಾನು ತಗೊಂಡ್ ಬಂದಂತವ್ನು. ಮತ್ತೆ ಅದರ ಜೊತೆಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಕೂಡ ನಾನಲ್ಲಿ ಇದಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವುದು ನಮ್ಮ ಬಿಮ್ಸ್ ಅಲ್ಲಿ ಮಾಡಿಸಿದ್ದಂತವಲ್ಲ, ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ, ಅಧ್ಯಕ್ಷರೇ. ಯಾಕಂದ್ರೆ ಇವತ್ತು ಬೆಳಗ್ಗಿನ ಜಾವ ನಾವು ಹಾಡು ಹಗಳೆ ಕಗ್ಗೊಲೆ ಅಂತ ಹೇಳ್ತಾರಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಬಿಮ್ಸ್ ಅಲ್ಲಿ ನಡೀತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಏನು ಇವತ್ತು ಬಹಳಷ್ಟು ವರ್ಷಗಳಿಂದ ಏನು ಯಾರು ಅದಕ್ಕೆ ಸೂಕ್ತವಾಗಿ ಆ ಜಾಗದಲ್ಲಿ ಕುಂತ್ರೆ ಕೆಲಸ ಆಗುತ್ತೋ ಅಂತವ್ರನ್ನ ತೆಗೆದಾಕಿ ಈ ಟೆಂಪ್ರವರಿಯಲ್ಲಿ ತಗೊಂಡು ಇಷ್ಟಾನುಸಾರವಾಗಿ ಏನ್ ಮಾಡ್ಬೇಕಂತ ಹೇಳಿ ಅವರು ದುಡ್ಡು ದುಡಿಬೇಕಂತ ಹೇಳಿ ಏನು ಇವತ್ತೊಂದು ಅಲ್ಲೊಂದು ಟೀಮ್ ಅನ್ನು ಮಾಡ್ಕೊಂಡು ಆ ಬಿಮ್ಸನ್ ಇವತ್ತು ಭ್ರಷ್ಟಾಚಾರ ಕೂಪಕ್ಕೆ ಒಂದು ತಲುಪ್ತಿದ್ದಾರೆ. ಇವತ್ತು ನಾವು ಕಣ್ಣು ಮುಂದೆನೆ ನೋಡ್ಬೋದು ಸಭಾಧ್ಯಕ್ಷರೇ, ಬಿಮ್ಸ್ ಅಲ್ಲಿ ತಾವು ನನ್ನ ಸ್ವಂತ ಕುಟುಂಬದವ್ರನ್ನು ಕೂಡ ನಾನು ತಗೊಂಡು ಹೋಗೋಕೆ ಭಯ ಬೀಳೋ ಅಂತ ಪರಿಸ್ಥಿತಿ ಇವತ್ತು ಬಳ್ಳಾರಿ ಬಿಮ್ಸ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ದಯಮಾಡಿ ಇಷ್ಟೆಲ್ಲ ಅವ್ಯವಹಾರ ಎಲ್ಲ ಫೈಲ್ ನನ್ನ ಹತ್ರ ಇದೆ ಸಭಾಧ್ಯಕ್ಷರೇ. ಏನು ಎಷ್ಟು ಅವ್ಯವಹಾರ ನಡೆದಿದೆ, ಈ ಔಟ್ಸೋರ್ಸಿಂಗ್ ಅಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ, ಎಷ್ಟು ಮಂದಿ ಡಾಕ್ಟರ್ಗಳು ಬಿಮ್ಸ್ಗೆ ಬರ್ತಿದ್ದಾರೆ, ಚೆಕ್ ಅಲ್ಲಿ ಬೆಳಿಗ್ಗೆ ಸೈನ್ ಹಾಕಿ ಅವ್ರ ಸ್ವಂತ ಕೆಲಸಕ್ಕೆ ಸ್ವಂತ ಹಾಸ್ಪಿಟಲ್ಗೆ ಎಷ್ಟು ಮಂದಿ ಡಾಕ್ಟರ್ಗಳು ಹೋಗ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ದಾಖಲೆ ಇಲ್ಲಿದೆ. ದಯಮಾಡಿ ತಾವು ಮಾನ್ಯ ಸಚಿವರ ಮುಂದೆ ನಾನು ಬೇಡಿಕೆಯನ್ನು ಇಡ್ತಿದ್ದೀನಿ ಸಭಾಧ್ಯಕ್ಷರ ಮೂಲಕ, ದಯಮಾಡಿ ಡೈರೆಕ್ಟರ್ ಅನ್ನು ತಾವು ತಕ್ಷಣದಿಂದ ಸಸ್ಪೆಂಡ್ ಮಾಡಬೇಕು. ಕಮಿಟಿಯನ್ನು ತಾವು ಅತಿ ಶೀಘ್ರದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಬಳ್ಳಾರಿಗೆ ಕಳಿಸ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದು ಬಡ ಜನರ ಜೀವನ, ಬಡ ಜನರ ಪ್ರಾಣ ಜೊತೆಗೆ ಚೆಲ್ಲಾಟ ಆಡ್ತಿದ್ರು ನಮ್ಮ ಸರ್ಕಾರ ಇನ್ನ ಗಮನ ಆ ಕಡೆ ಸೆಳೆಯಕ್ ಆಗಲ್ಲ ಅಂತಂದ್ರೆ ನಾವು ನಾಳೆ ಬೆಳಿಗ್ಗೆ ಜನರ ಮುಂದೆ ಹೋಗಕ್ಕೆ ಬಹಳ ತೊಂದರೆ ಆಗುತ್ತೆ. ಸತ್ಯಾಂಶಗಳು ಒಪ್ಕೊಂಡಿದ್ದಕ್ಕೆ ನಮ್ಮ ಧನ್ಯವಾದಗಳು. ಬೆಳಗಾವಿ ಸದನದಲ್ಲಿ ಬಳ್ಳಾರಿ ನಗರ ಶಾಸಕ ಮಾತನಾಡಿದ ಮಾತೆಲ್ಲ